ಇಲ್ಲ, ಸಿಗಬಾರ್ದು, ಸಿಗಬಾರ್ದು. ಗುರುದ್ರೋಹಿ, ಕ್ರೂರಿ, ವಿನಾಶ, ವಿನಾಶ. ಸಿಗ್ಬೇಡ, ಸಿಗ್ಬೇಡ. ಅಕ್ಕ, ತಂಗಿ, ಪ್ರೀತಿ, ಒಗ್ಗಟ್ಟು, ಬಂಧ, ಶಕ್ತಿ, ಶಕ್ತಿ, ಕಾಪಾಡು, ಕಾಪಾಡು. ಶಿಷ್ಟ ರಕ್ಷೆ, ದುಷ್ಟ ಶಿಕ್ಷೆ. ಕಪ್ಪು, ಕೆಂಪು, ಬೆಂಕಿ ಚೆಂಡು, ದೇವಿ ಲೀಲೆ, ದೇವಿ ಲೀಲೆ. ಅಕ್ಕ, ತಂಗಿ, ಒಂದೇ ಜೀವ. ತೊಲಗೋ, ತೊಲಗೋ, ದೂರ, ದೂರ ತೊಲಗೋ, ದೂರ, 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 ದೂರ. ಪುಟ್ಟ, ನನ್ನ ಮಾತು ಕೇಳು. ಅಪ್ಪ ಅಮ್ಮಂಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಅರ್ಜೆಂಟಾಗಿ ನಾವು ಡೆಲ್ಲಿಗೆ ಹೋಗಬೇಕಾಗಿದೆ. ಬೇಗ ಹೋಗಿ ಬಂದ್ಬಿಡ್ತೀವಿ. ನಿನ್ನನ್ನು ಕರ್ಕೊಂಡು ಹೋಗಬಾರ್ದು ಅಂತಲ್ಲ, ಆದರೆ ನಿನಗೆ ಸ್ಕೂಲು ಎಕ್ಸಾಮ್ಸು ಎಲ್ಲ ಇದೆಯಲ್ವಾ, ಅದನ್ನೆಲ್ಲ ಬಿಟ್ಟು ಹೋಗೋಕ್ಕಾಗತ್ತಾ? ಅಂಬಿಕಾ, ಅವಳು ಅಷ್ಟೊಂದು ಹಠ ಮಾಡ್ತಾ ಇದ್ದಾಳಲ್ವಾ, ಕರ್ಕೊಂಡು ಹೋಗೋಣ. ನಮ್ಗಳನ್ನ ಬಿಟ್ಟಿರೋದಕ್ಕಾಗಲ್ಲ ಅಲ್ವಾ, ಪಾಪ ಅವಳು. ಹೌದು ಅಮ್ಮ, ನನ್ನ ಪಾಪ ಅಲ್ವಾ? ಏಯ್ ಸುಮ್ಮನಿರು, ಡ್ರಾಮಾ ಮಾಡ್ತಿದ್ದಾಳೆ. ಶರತ್, ನಾವು ಅವಳ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಅವಳಿಗೆ ಎಕ್ಸಾಮ್ಸ್ ಇದೆ. ನಾವು ಹೋಗ್ತಿರೋದು ಜಸ್ಟ್ 2 ದಿವಸಕ್ಕೋಸ್ಕರ. ಬೇಗ ಹೋಗಿ ಬಂದ್ಬಿಡೋಣ. ನೀವು ಅವಳು ಕೇಳಿದಕ್ಕೆಲ್ಲ ಹ್ಞೂ ಅನ್ನೋದನ್ನ ಫಸ್ಟ್ ನಿಲ್ಲಿಸಿ. ಅವಳಿಗಿದೆಲ್ಲ ಅಭ್ಯಾಸ ಆಗಬೇಕು, ಅವಳು ಇಂಡಿಪೆಂಡೆಂಟ್ ಆಗಿರಬೇಕು. ನನ್ನ ಮುದ್ದು ಬಂದು ಕಂದ, ಅಪ್ಪ ಪಾಪ ಅಲ್ವಾ? ಗೀತಾ ಪುಟ್ಟ, ಅಮ್ಮ ಇಲ್ದೇ ಇರೋವಾಗ ನಿನ್ಗೆ ರಾತ್ರಿ ಲಾಲಿ ಹಾಡು ಹೇಳಿ ಯಾರು ಮಲಗಿಸ್ತಾರೆ ಅನ್ನೋ ಚಿಂತೆ ನಿನಗೆ ಬೇಡ. ಇಲ್ಲಿ ನೋಡಿಲಿ,
ಇದರಲ್ಲಿ ಅಮ್ಮ ನಿನ್ಗೋಸ್ಕರ ಲಾಲಿ ಹಾಡನ್ನ ಹೇಳಿ ರೆಕಾರ್ಡ್ ಮಾಡಿ ಇಟ್ಟಿದ್ದಾಳೆ. ನೀನ್ ಮಲ್ಗೋವಾಗ ಇದನ್ನ ಹಾಕೊಂಡು ಮಲ್ಕೋಬಹುದು. ಓಕೆನಾ? ಹ್ಯಾಪಿ? ಓಹೋ, ನಮ್ ರಾಣಿಗೆ ಅಮ್ಮನ್ ತಪ್ಕೊಂಡಿಲ್ಲ ಅಂದ್ರೂ ನಿದ್ದೆ ಬರಲ್ಲ ಅಲ್ವಾ? ಏನ್ ಮಾಡೋದೀಗ? ಇದು ಅಮ್ಮ ಗೊಂಬೆ. ನಾನು ಇಲ್ದಿರೋವಾಗ ಈ ಗೊಂಬೆ ನಿನ್ ಜೊತೆ ಅಮ್ಮನ್ ತರಾನೇ ಇರತ್ತೆ. ನಿನ್ಗೆ ರಾತ್ರಿ ನಿದ್ದೆ ಬರ್ದಿರೋವಾಗ ಭಯ ಆದಾಗ ಇದನ್ನ ತಪ್ಕೊಂಡು ಮಲ್ಕೋಬಹುದು. ಓಕೆನಾ? ಹ್ಯಾಪಿನಾ? ಬನ್ನಿ ಬನ್ನಿ. ಅರೆ, ಇದೆಲ್ಲ ಹೋಯ್ತು? ಇಷ್ಟೊತ್ತು ಇಲ್ಲೇ ಹತ್ರದಲ್ಲೇ ಇತ್ತಲ್ಲ, ನಿಜವಾಗ್ಲೂ ಅದು ಇಲ್ಲಿಂದ ದೂರ ಹೋಯ್ತಾ? ಅಥವಾ ನನ್ನ ಶಕ್ತಿಗಳನ್ನ ಯಾರಾದ್ರೂ ತಡಿತಾ ಇದ್ದಾರಾ? ಛೇ, ಏನೇ ಆಗ್ಲಿ ಅದೇನು ಅಂತ ಕಂಡು ಹಿಡಿದೇ ಹಿಡಿತೀನಿ. ಸುಮ್ಮನೆ ಬಿಡೋ ಮಾತೇ ಇಲ್ಲ. ಎಷ್ಟೇ ಸಮಯ ಆಗ್ಲಿ ನಾನ್ ಗೆಲ್ಲೋವರೆಗೂ ಈ ಆಟ ಮುಂದುವರಿತಾನೆ ಇರುತ್ತೆ. ದುರ್ಗಾ, ಎದ್ದೇಳು ದುರ್ಗಾ, ಏಳು, ಬೆಳಗಾಯ್ತು. ಅಯ್ಯಯ್ಯೋ, ನಿನ್ನೆ ರಾತ್ರಿನೇ ಇದನ್ನೆಲ್ಲ ಪ್ಯಾಕ್ ಮಾಡ್ಬೇಕು ಅಂತ ಹೇಳಿದ್ರು. ನಾನ್ ನೋಡಿದ್ರೆ ಮೈ ಮರ್ತ್ ನಿದ್ದೆ ಮಾಡ್ಬಿಟ್ಟೆ. ಏನ್ ಮಾಡ್ಲಿ ಈಗ? ದುರ್ಗಾ, ತಮಾಷೆ ಮಾಡ್ತಿದ್ಯಾ? ಇಲ್ಲಿ ನೋಡಿದ್ರೆ ಎಲ್ಲ ಪ್ಯಾಕ್ ಆಗ್ಬಿಟ್ಟಿದೆ. ನೀನ್ ನಿದ್ದೆ ಮಾಡ್ತೆ ಅಂತಿದ್ಯಾ? ಏನ್ ದೆವ್ವ ಬಂದ್ ಎಲ್ಲ ಮಾಡ್ತಾ? ಅಯ್ಯೋ, ಇದೇಕ್ ಸಾಧ್ಯ? ಇಷ್ಟೊಂದೆಲ್ಲ ಪ್ಯಾಕ್ ಆಗೋಗಿದೆ. ಅವತ್ತು ಊರಲ್ಲಿ ಉತ್ಸವದಲ್ಲೂ ಹೀಗೆ ಆಯ್ತು. ನನಗೆ ಗೊತ್ತಿಲ್ಲದೇನೆ ಎಲ್ಲ ನಡೀತು. ರಾತ್ರಿ ನನಗೆ ಗೊತ್ತಿಲ್ಲದೇನೆ ನಾನು ಇದೆಲ್ಲ ಮಾಡಿದ್ದೀನ. ಮಣಿ, ಏನೇ ನಡೀತಿದೆ ಇಲ್ಲಿ? ಒಂದು ಗೊತ್ತಾಗ್ತಿಲ್ಲ. ಏನೋ ದುರ್ಗಾ, ಆ ದೇವಿನ ಸಹಾಯ ಮಾಡಿದಳೇನೋ ಅನ್ಸುತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ದೇವಿನೂ ಇಲ್ಲ, ದೆವ್ವನೂ ಇಲ್ಲ. ಅವಳು ಇರೋದೇ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಅಕ್ಕನ ನನಗೆ ಕೊಟ್ಟಿರೋಳು. ಅವಳು ಎಲ್ಲ ಮಾಡ್ತಾಳೆ, ಆದರೆ ಕೊಟ್ಟಿರೋ ಮತ್ತೆ ಉಳಿಸ್ಕೊಡೋದೊಂದು ಬಿಟ್ಟು ಬಿಡು. ನಾನಂತೂ ಅವಳ ನಂಬಲ್ಲ. ಆದರೆ ಇದೆಲ್ಲ ಹೇಗಾಯ್ತು ಅನ್ನೋದೇ ನನ್ನ ಪ್ರಶ್ನೆ ಇವಾಗ. ಯಾವಾಗ ಒಂದ್ ಹೆಣ್ಣಿಗೆ ಇದು ನಿನ್ನ ಅಂತ್ಯ ಅಂತ ಪ್ರಪಂಚ ಹೇಳಿದ್ಯೋ ಆವಾಗ್ಲೆಲ್ಲ ಹೊಸ ಜಗತ್ತೇ ಸೃಷ್ಟಿಯಾಗಿದೆ. ಅಮೃತೇಶ್ವರ ಗುರುಗಳಿಗೆ ಜೈ. ಅಮೃತೇಶ್ವರ ಗುರುಗಳು
ಗುರುಗಳೇ, ಆಶ್ರಮಕ್ಕೆ ಒಬ್ಬರು ಭಕ್ತರು ಬರ್ತಾ ಇಲ್ಲ. ಒಂದು ವಾರದಿಂದ ಆಶ್ರಮದ ಆದಾಯನೇ ನಿಂತು ಹೋಗ್ಬಿಟ್ಟಿದೆ. ಊರವರೆಲ್ಲ ನೀವು ದುರ್ಗಾಳನ್ನ ಮುಟ್ಟೋದಕ್ಕೆ ಹೋಗಿದ್ದಕ್ಕೆ ಹೀಗಾಗಿರೋದು, ದೇವಿನೇ ಶಿಕ್ಷೆ ಕೊಟ್ಟಿದ್ದಾಳೆ ಅಂತೆಲ್ಲ. ಸಾಕು ಸಾಕು, ಅದಿಂದ ಹೇಳಿ ಅವಳು ನನಗೆ ಮಾಡಿರೋ ಅವಮಾನನ ನೆನಪಾಗ ಹಾಗೆ ಮಾಡಬೇಡ. ನೋಡಿ ಏನಾದರೂ ನನ್ನ ಕೈ ಸಿಕ್ಕರೆ ಈಶ್ವರ. ಭಾಸ್ಕರ ಭಾಸ್ಕರ, ಗುರುಗಳೇ, ಅವಳ ಮಕ್ಕ ಸುಳಿಗಳು ಸಿಕ್ತಾ? ಹೋ ಗುರುಗಳೇ, ಈಗ ತಾನೇ ಅವ್ರ ಮನೆಯಿಂದನೇ ಬರ್ತಾ ಇದ್ದೀನಿ. ದುರ್ಗಾ ಸಿಟಿಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ. ಸಾಲನ ಬೇಗ ತೀರಿಸ್ತಾಳಂತೆ. ಇಷ್ಟು ಕಡಿಮೆ ಸಮಯದಲ್ಲಿ ಅವಳಿಗೆ ಅಷ್ಟೊಂದು ದುಡ್ಡು ಹೇಗೆ ಸಿಕ್ತು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ನಾನೇನು ಟಾರ್ಚರ್ ಕೊಡೋಣ ಅಂತಲೇ ಹೋಗಿದ್ದೆ, ಆದರೆ ಅವಳು ಅಷ್ಟೊತ್ತಿಗಾಗಲೇ ದುಡ್ಡು ಕಳಿಸ್ಬಿಟ್ಟಿದ್ಲು. ಅವಳೇನೋ ದುಡ್ದು ನಮ್ಮ ಸಾಲನ ತೀರಿಸೋ ಹಂಗೆ ಕಾಣ್ತಾ ಇದ್ದಾಳೆ ಗುರುಗಳೇ. ಯಾವುದೇ ಕಾರಣಕ್ಕೂ ಅವಳ ಸಾಲನ ತೀರಿಸಬಾರ್ದು. ಆದರೆ ಗುರುಗಳೇ, ನೋಡು ಭಾಸ್ಕರ, ನೀವೇನು ಮಾಡ್ತೀವೋ ಗೊತ್ತಿಲ್ಲ. ಅವಳ ಕುಟುಂಬಕ್ಕೆ ಕಾಟ ಕೊಟ್ಟು ಅವಳಿಗೆ ಒತ್ತಡ ತರ್ತೀಯೋ ಅಥವಾ ಇನ್ನೇನು ಮಾಡ್ತೀವೋ ಎಲ್ಲ ಬಿಟ್ಟಿದ್ದು. ಅವಳು ಇಲ್ಲಿಗೆ ಬರಬೇಕು ಅಷ್ಟೇ. ಸಾಲದು ಶರಣಾಗಿ ತೆವಳ್ತಾ ನನ್ನ ಕಾಲನ್ನು ಹಿಡ್ಕೋಬೇಕು. ಅವಳು ಚಿತ್ರ ಹಿಂಸೆ ಅನುಭವಿಸ್ತಾನ ನಾನು ನೋಡಬೇಕು. ಯಾಕೆಲ್ಲ ಹೀಗೆ ನಿಂತಿದ್ದೀರಾ? ಏನಾಯ್ತು? ಇವತ್ತು ಪ್ಯಾಕಿಂಗ್ ಕೆಲಸ ಶುರು ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ? ಅಯ್ಯೋ ಸರ್, ಕೆಲಸ ಉಳ್ದಿದೆ ತಾನೆ ಸರ್ ಮಾಡೋದಕ್ಕೆ. ಆ ಹೊಸ ಹುಡುಗಿ ಒಬ್ಳೆ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಾಳೆ. ಹೊಸ ಹುಡುಗಿನ? ಹೌದು ಸರ್. ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಓ, ಆ ಮ್ಯಾನೇಜರು ಈ ಸೈಕಲ್ ಕಳ್ಳನೇ ಇರಬೇಕು. ಈ ಜಗಳ ಗಂಟೆ ಇಲ್ಲೇನ್ ಮಾಡ್ತಾ ಇದ್ದಾಳೆ? ಕೂತ್ಕೊಳ್ಳಿ, ಹೋಗಿ. ಅಯ್ಯೋ, ಬಂದು ಎಂಥ ಜಾಗದಲ್ಲಿ ಸಿಕ್ಕಾಕೊಂಡಪ್ಪ ನಾನು. ಮೊದಲು ಆ ಮಾಯ, ಈಗ ಈ ಸೈಕಲ್ ಕಳ್ಳ. ಇನ್ನೂ ಅದು ಯಾರ್ಯಾರು ಸಿಗ್ತಾರೋ. ಬೇಕಿತ್ತ ನಂಗಿದು. ಬೆಂಕಿಯಿಂದ ಹಾರಿ ಬಾಣ್ಲಿಗೆ ಬಿದ್ದಾಗಾಯ್ತು ನನ್ನ ಕತೆ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೇನೆ ಅದಕ್ಕೆ ಟೀ ಅಂತ ಕರೀತಾರೆ. ಇಲ್ಲಿ ನೋಡಿದ್ರೆ ನಾವೇ ಸಕ್ಕರೆ ಹಾಕೋಬೇಕು, ನಾವೇ ಕಲಿಸ್ಕೋಬೇಕು. ಈ ಸೌಭಾಗ್ಯಕ್ಕೆ ಇವು ಯಾಕೆ ಬೇಕು? ನಡೀತಾ ಇದೆ. ಇವತ್ತು ಫೈನಲೈಸ್ ಆಗುತ್ತೆ ರಾತ್ರಿ ಒಳಗೆ. ರೀ ನೋಡ್ಕೊಂಡು
ವಿಲ್ ಕಾಲ್ ಯು ಲೇಟರ್. ರೀ ನೋಡ್ಕೊಂಡು ಓಡೋದಕ್ಕಾಗಲ್ವಾ? ಇದೊಳ್ಳೆ ಕತೆ ಆಯ್ತಲ್ಲ. ಕಣ್ಣ ನೆತ್ತಿ ಮೇಲೆ ಇಟ್ಕೊಂಡ್ ಬರೋ ಅಭ್ಯಾಸ ಇರೋದು ನಿನಗೆ, ನನ್ಗಲ್ಲ. ಎರಡೆರಡು ಸಲ ರಂಗೋಲಿ ತುಳಿದಿರೋ ಇತಿಹಾಸ ಇರೋದು ನಿಂದು, ನಂದಲ್ಲ. ಅಲ್ಲ, ಫೋನ್ ಅನ್ಕೊಂಡಿರೋ ಕಿವಿಗೆ, ಕಣ್ಗೇನಾಗಿದೆ ದಾಡಿ? ಅಲ್ಲ ರೀ, ನಿಮಗೆ 2 ಕಣ್ಣು ಸರಿಯಾಗಿ ಕಾಣಿಸಲ್ಲ ಅಂತಾನೆ ಮತ್ತೆ 2 ಕಣ್ಣು ಹಾಕೊಂಡಿದ್ದೀರಾ. ಆದ್ರೂ ಈ ತರ ಡಿಕ್ಕೆ ಹೊಡ್ಕೊಂಡು ಓಡಾಡ್ತಿರಲ್ಲ. ನೋಡಿ ನನ್ನ ಲಂಗ ಹೇಗಾಯ್ತು ಅಂತ. ರೀ ನೋಡಿ, ಇದು ಆಫೀಸು. ನಿಮ್ಮ ಹಳ್ಳಿಲಿ ಕೂಗಾಡೋ ಥರ ಇಲ್ಲಿ ಜಗಳ ಗಂಟಿ ಥರ ಆಡಬೇಡಿ. ಏನು ಜಗಳ ಗಂಟಿ? ನಾನು ಸೈಕಲ್ ಕಳ್ಳ ನೀವು, ಕಣ್ಣಿದ್ರು 2 ಸಲ ನಾನು ರಂಗೋಲಿ ತುಳಿದು ನೀವು, ಇವಾಗ ಬಿಕ್ಕಿ ಹೊಡೆದು ನನ್ನ ಟೀ ಚೆಲ್ಲಿದ್ ನೀವು ನನ್ನನ್ನ ಜಗಳ ಗಂಟಿ ಅಂತಿದ್ದೀರಾ? ಮೈ ಗಾಡ್, ಏನ್ರಿ ಅದು? ಅವಾಗ್ಲಿಂದ ಇಂಗ್ಲೀಷಲ್ಲಿ ಅದೇನೇನೋ ಮಾತಾಡ್ತಿದ್ದೀರಾ. ನನಗದೆಲ್ಲ ಗೊತ್ತಿಲ್ಲ. ಈ ಸಲ ಮಾತ್ರ ತಪ್ಪು ಮಾಡಿರೋದು ನೀವೇನೆ. ಈ ವಿಷಯನ ನಾನು ಹಾಗೆ ಸುಮ್ಮನೆ ಬಿಡಲ್ಲ. ಇದು ಇತ್ಯರ್ಥ ಆಗ್ಲೇಬೇಕು. ಇತ್ಯರ್ಥನಾ? ರೀ ಏನು ನಿಮ್ಮ ಸಮಸ್ಯೆ? ನೆನ್ನೆ ತನಕ ಬೇರೆನೇ ಇತ್ತು, ಆದ್ರೆ ಇವತ್ತು ನೀವೇ ನನ್ನ ಸಮಸ್ಯೆ ಅನಿಸ್ತಿದೆ. ವಾಟ್? ನೋಡಿ, ಲೆಕ್ಕದಲ್ಲಿ ನಾನು ಪಕ್ಕ ಅಂದ್ರೆ ಪಕ್ಕ. ಈ ಡಿಕ್ಕಿ ಪ್ರಕರಣ ಶಾಂತವಾಗಿ ಇತ್ಯರ್ಥ ಆಗ್ಬೇಕು ಅಂದ್ರೆ ನಾನು ನಿಮ್ಗೆ ದಂಡ ಹಾಕ್ಲೇಬೇಕು. ದಂಡ? ದಂಡ ಅಂದರೆ ಫೈನ್ ಅಂತ ಶರತ್. ಫೈನ್ ನನಗ? ಹೌದು, ಈ ವಿಷಯದಲ್ಲಿ ನಾನು ರಾಜಿ ಆಗೋ ಮಾತೇ ಇಲ್ಲ. ಹಾ, ನನ್ನ ಟೀ ಚೆಲ್ಲಿದ್ಕೆ ನಾನು ನಿಮಗೆ 6 ರೂಪಾಯಿ ದಂಡ ಹಾಕ್ತಾ ಇದ್ದೀನಿ. ಆ ದುಡ್ಡನ್ನ ಹೇಗೆ ವಸೂಲಿ ಮಾಡ್ಬೇಕಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಶರತ್, ನಿಮ್ಮ ಆಫೀಸಲ್ಲಿ ನಿಮಗೆ ಫೈನ್ ಹಾಕಿದ್ದನ್ನ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಹಿತ ಪುಟ್ಟ, ನಾನಿನ್ನೇನೋ ಒಂದು ಕೇಳಲ್ಲ, ನೀನು ನನಗೆ ಸರಿಯಾಗಿ ಉತ್ತರ ಕೊಡ್ತೀಯಾ? ನಿನಗೆ ಮಾಯಿನ ಕಂಡ್ರೆ ಏನನ್ಸುತ್ತೆ? ಅವಳು ನಿನ್ನ ಚೆನ್ನಾಗಿ ನೋಡ್ಕೋತಾಳ? ಏನಾದರೂ ತೊಂದರೆ ಆಗ್ತಾ ಇದೆಯಾ ನಿನಗೆ? ನೋಡಿ, ಫೋನ್ ಇವನಿಗೊಬ್ನಿಗೆನಾ ಬರೋದು? ಫೋನಲ್ಲಿ ಮಾತಾಡ್ತಿದ್ರೆ ಎದುರುಗಡೆ ಯಾರಿದ್ದಾರೆ ಅಂತಾನೂ ನೋಡಲ್ಲ. ಅದಕ್ಕೆ ಸರಿಯಾಗಿ ತರಾಟೆ ತಗೊಂಡಿದೀನಿ, ದಂಡನೂ ಕಟ್ಸಿದೀನಿ. ದಂಡನ? ಹ್ಞೂ, ಮತ್ತೆ ಬಿಟ್ಬಿಡ್ತೀನಾ? ಟೀ ಏನ್ ಸುಮ್ಮನೆ ಬರುತ್ತಾ? ಗೊತ್ತಾಗ್ಲಿ ಬೆಲೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ದುರ್ಗಾ? ಅದೇ ಆ ಮ್ಯಾನೇಜರು. ಮ್ಯಾನೇಜರಾ? ಇವಳು ತಳ್ವಾಯ್ ಅಂಕಲ್ ಬಗ್ಗೆ ಮಾತಾಡ್ತಿದ್ದಾಳ. ಅದೇನ್ ಕಂಡು ಅವನ ಮ್ಯಾನೇಜರ್ ಮಾಡಿದ್ರು ಈ ಕಂಪ್ನಿ ಓನರು. ದುರ್ಗಾ, ನೀನ್ ಈಗ ತಾನೇ ಕೆಲ್ಸಕ್ಕೆ ಸೇರಿದ್ಯಾ, ನಿನ್ಗೆ ಯಾರ ಬಗ್ಗೆನೂ ಸರಿಯಾಗಿ ಗೊತ್ತಿಲ್ಲ ಅಲ್ವಾ? ಹೀಗ್ಯಾಕೆ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಇದು ಒಳ್ಳೆ ಕತೆ ಆಯ್ತಲ್ಲ. ಅವನ ಬಗ್ಗೆ ನನಗೆ ಗೊತ್ತಿಲ್ವಾ? ಏನ್ ಗೊತ್ತಾ, ನಿಮ್ ಯಜಮಾನ್ರು ತುಂಬಾ ಒಳ್ಳೆಯವ್ರು ಅನ್ಸುತ್ತೆ. ಅದಕ್ಕೆ ಇಂಥವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಿಮ್ಗೆ. ಅದಂತೂ ನಿಜ, ನನ್ ಗಂಡ ತುಂಬಾ ಒಳ್ಳೆಯವರು ಅಲ್ವಾ? ಅದಕ್ಕೇನೆ ನೀವ್ ಎಲ್ರು ಒಳ್ಳೆಯವರು ಅನ್ಕೊಂಡಿದೀರ. ಆದ್ರೆ ಇವನು ಅಸಾಧ್ಯ ಮನುಷ್ಯ. ಹೌದು, ನಿಮ್ ಗಂಡ ಅಂತ ಹೇಳಿದ ತಕ್ಷಣ ನೆನಪಾಯ್ತು, ಅವ್ರು ಹೇಗಿದ್ದಾರೆ? ಹೌದು, ನೀವಿಬ್ರು ಜಗಳ ಸರಿ ಹೋಯ್ತಾ? ನೀವ್ ಇಲ್ಲೇನ ಕೆಲಸ ಮಾಡೋದು? ಅದು ದುರ್ಗಾ, ಯಾಕೆ? ಅವ್ರು ಇನ್ನೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದಾರಾ? ನೀವಿಬ್ರು ಮಾತಾಡ್ತಿಲ್ವಾ? ಹಾಗೇನಿಲ್ಲ ದುರ್ಗಾ. ಎಲ್ಲ ಸರಿ ಹೋಯ್ತಾ? ಅಬ್ಬಾ, ಇಷ್ಟು ಬೇಗ ಎಲ್ಲ ಸರಿ ಹೋಯ್ತಲ್ಲ, ನನ್ಗಂತೂ ಖುಷಿ ಆಯ್ತು. ನೀವು ಖುಷಿಯಾಗಿದ್ರೆ ಸಾಕು. ಥ್ಯಾಂಕ್ಸ್ ದುರ್ಗಾ, ನೀನು ಯಾವಾಗಲೂ ಖುಷಿಯಾಗೇ ಇರಬೇಕು. ಅಯ್ಯೋ, ಈ ಮ್ಯಾನೇಜರ್ ಮುಖ ನೋಡ್ಕೊಂಡು ಎಲ್ಲಿಂದ ಖುಷಿಯಾಗಿರೋದು?